ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವತ್ತು ಹಾಕೋ ರೆಸಿಪಿ ಯಾವುದಂದ್ರೆ ಕಾಜು ಮಸಾಲ और ಕಾಜು ಕುರ್ಮಾ. ಯಾವ್ದು ಅನ್ಕೋತಿರೋ ಅದು ಕಾಜು ಕುರ್ಮಾ. ಅಂದರೆ ಸ್ವೀಟ್ ಹಾಕಿದ್ರೆ ಕಾಜು ಕುರ್ಮಾ, ಇಲ್ಲಾಂದರೆ ಕಾಜು ಮಸಾಲ. ರೋಟಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿರಿ. ಸೊ ಅದಕ್ಕೆ ಅದನ್ನು ನೋಡ್ಕೊಂಬನ್ನಿ, ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನೀವು ಮಾಡ್ಕೊಂಡು ತಿಂದು ಹೇಳಿ ನನಗೆ ಹೆಂಗಾಗಿತ್ತು ಅಂತ. ಸೊ ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಗೋಡಂಬಿ, ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಟೊಮೆಟೊ ಹೆಚ್ಚಿಟ್ಕೊಳ್ಳಿ, ಜಿಂಜರ್ ಆ್ಯಂಡ್ ಗಾರ್ಲಿಕ್ಕು, ಬೆಳ್ಳುಳ್ಳಿ ಮತ್ತು ಅದ್ರಕ್ಕು, ಓಕೆನಾ? ಮತ್ತು ಜೀರಿಗೆ ತಗೊಳ್ಳಿ, ಯಾಲಕ್ಕಿ ತಗೊಳ್ಳಿ, ಆಮೇಲೆ ಗರಂ ಮಸಾಲ ಪೌಡರು, ಧನಿಯಾ ಪೌಡರು ಎರಡು ಬೇಕು. ಮತ್ತು ಯಾವುದಾದ್ರು ಮಸಾಲ ಇದ್ರೂ ಹಾಕೋಬೋದು, ಕಾಜು ಮಸಾಲಾಗೆ ಸೂಟ್ ಆಗುವಂಥದ್ದು. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಇದು ಅಚ್ಕಾರದ ಎಣ್ಣೆ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲಿ ಬಾಣಲಿ ತಗೊಂಡು ಒಂದು ಪ್ಯಾನ್ ತಗೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ, ವೆರಿ ಇಂಪಾರ್ಟೆಂಟ್, ಗ್ಯಾಸ್ ಹಚ್ಚಿ, ಅದಾದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಗೋಡಂಬಿ ಕಾಜು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಕುರುಮಾಗಿ ಬಾಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಗೋಲ್ಡನ್ ಆಗುವಷ್ಟು, ಸ್ವಲ್ಪ ಬೇಗ ಕಾಜು ಬೇಗ ಇದು ಆಗಿಬಿಡುತ್ತೆ, ಬೇಗ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಹುಷಾರಾಗಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡ್ಬಿಡಿ. ಕಾಜುನ ಹುರ್ಕೊಂಡು ತಕ್ಕೊಳ್ಳಿ. ಅದಾದಮೇಲೆ ಇನ್ನೂ ಬ್ರೌನ್ ಆಗಿಲ್ಲ ನೋಡಿ ನಮ್ಮ ಕಾಜು. ಸ್ವಲ್ಪ ಸಣ್ಣ ಇಟ್ಟಿದ್ದೀನಿ ನಾನು ಫ್ಲೇಮು, ಅದಕ್ಕೆ ಓಕೆನಾ? ಸ್ವಲ್ಪ ಗೋಲ್ಡನ್ನಿಶ್ ಬಂದಮೇಲೆ ನೋಡಿ ಬರ್ತಾಯಿದೆ, ಈಗ ತಕ್ಕೊಂಬಿಡಿ ಬೇಗ. ಅದನ್ನು ಬಾಳೋ ತನಕ ಬಿಟ್ಟರೆ ಮತ್ತೆ ಸುಟ್ಟೋಗ್ಬಿಡುತ್ತೆ. ಇದನ್ನು ತಕ್ಕೊಂಬಿಟ್ಟು ಈಗ ಗ್ರೇವಿ ರೆಡಿ ಮಾಡ್ಕೋಬೇಕಲ್ವಾ? ಆ ಗ್ರೇವಿಗೆ ಏನೇನು ಬೇಕು ಅಂದರೆ ಈರುಳ್ಳಿ ಇದು ಯಾಲಕ್ಕಿ ಹಾಕ್ಕೊಳ್ಳಿ. ಯಾಲಕ್ಕಿ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ, 2 ಏಲಕ್ಕಿ ಅಷ್ಟು ಹಾಕ್ಕೊಳ್ಳಿ, ಡಿಪೆಂಡ್ಸ್ ನೀವು ಎಷ್ಟು ಗ್ರೇವಿ ಮಾಡ್ತಾ ಇರ್ತೀರ ಅಷ್ಟು. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಹೆಚ್ಚಿಕೊಂಡು ಇಟ್ಕೊಂಡಿರೋದು. ಮನೇಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹೊರ್ಗಡೆ ತುಂಬ ಕಾಸ್ಟ್ಲಿ ಅಲ್ವಾ? ಏನು ಇಷ್ಟೇ ಗ್ರೇವಿ ಪ್ರಿಪೇರ್ ಮಾಡೋದು ಈಸಿ. ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ದಿಯಾಗೂ ಇರುತ್ತೆ. ಮತ್ತು ಹೊರ್ಗಡೆ ಯಾವ ಆಯಿಲ್ ಹಾಕಿರ್ತಾರೋ ಏನೋ ಎಲ್ಲ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಇದನ್ನು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಟೊಮೆಟೊ ಹಾಕ್ಕೋಬೋದು. ನೋಡಿ, ಇನ್ನು ಫ್ರೈ ಆಗಿಲ್ಲ ನಮ್ಮದು. ಈಗ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದು ಹಾಕ್ಕೊಳ್ಳಿ, ಜಿಂಜರ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತೆ ಅದು ಹಸಿ ವಾಸನೆ ಹೋಗೋವರೆಗೂ ಹಂಗೆ ಹುರ್ಕೋಬೇಕು ಎಣ್ಣೆಯಲ್ಲಿ. ಹುರ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಟೊಮೆಟೊ ಹಾಕಬೇಕು. ಯಾಕಂದರೆ ಟೊಮೆಟೊ ಸಾಫ್ಟ್ ಇರುತ್ತಲ್ಲ, ಬೇಗ ಬೇಯ್ದು ಬಿಡುತ್ತೆ. ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮೇ ಇಡಿ, ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ. ಅದಾದಮೇಲೆ ಅದು ಫ್ರೈ ಆಗಿದೆ ಎಲ್ಲ. ಈಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಬಾಯಲ್ಲಿ ಸಿಗೋ ಥರ ಮಾಡಬೇಡಿ. ಆಮೇಲೆ ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ, ಹಸಿ ಗೋಡಂಬಿನೇ ಹಾಕ್ಕೊಳ್ಳಿ, ಹುರಿದಿಟ್ಕೊಂಡಿರೋದು ಹಾಕ್ಕೋಬೇಡಿ. ಅದನ್ನು ರುಬ್ಕೊಂಬಿಟ್ಟು ನೋಡಿ ಹಿಂಗಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೆ ಹಂಗೆ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಆಯಿಲ್ ಹಾಕಿ, ಜೀರಿಗೆ ಹಾಕಿ, ಮಸಾಲಗಳು ಹಾಕಿಬಿಡಿ. ಈಗ ಅಚ್ಕಾರದ ಪುಡಿ ಹಾಕಿ, ಧನಿಯಾ ಪುಡಿ ಆದಮೇಲೆ ಅಚ್ಕಾರದ ಪುಡಿ ಆದಮೇಲೆ ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಆದಮೇಲೆ ಗರಂ ಮಸಾಲ ಹಾಕಿ. ಈ ಮಸಾಲ ಎಲ್ಲ ಸಣ್ಣ ಇಟ್ಟು ಹಾಕಬೇಕು, ಲೋ ಫ್ಲೇಮ್ ಇಟ್ಟು ಹಾಕಬೇಕು. ಬೇಗ ಹಾಗೆ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಧನಿಯಾ ಪುಡಿ ಇಷ್ಟು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಹೀಗೆ ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಕ್ಕೊಂಡು ಈ ಗ್ರೇವಿ ಹಾಕಿಬಿಟ್ಟು ಎಲ್ಲ ಆದಮೇಲೆ ಇದು ರುಬ್ಬಿರೋದು ಹಾಕಿ, ಗ್ರೈಂಡ್ ಮಾಡ್ಕೊಂಡಿರ್ತೇವಲ್ಲ ಈರುಳ್ಳಿ ಟೊಮೆಟೊ ಪೇಸ್ಟ್ ಎಲ್ಲ,
ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ, ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಮಸಾಲೆ ಎಲ್ಲ ಕೂಡ್ಕೋವರೆಗೂ ಅದಾದ್ಮೇಲೆ ಸ್ವಲ್ಪ ಆಯಿಲ್ ಬಿಡುತ್ತಲ್ಲ ಪಕ್ಕಕ್ಕೆ, ಅದನ್ನೆಲ್ಲ ಆಮೇಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊಳ್ಳಿ. ಆಯಿಲೆಲ್ಲ ಬಿಟ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಗೋಡಂಬಿ ಮೇಲ್ಗಡೆ ಒಂದು ಸ್ವಲ್ಪ ಮತ್ತು ಗೋಡಂಬಿ ಹಾಕಿ ಗಾರ್ನಿಷ್ಗೋಸ್ಕರ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ನೀಟಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಕಾಜು ಮಸಾಲ. ಓಕೆನಾ? ಈಗ ರೋಟಿ ಮಾಡೋದು ಹೆಂಗೆ ಅಂತ ನೋಡೋಣ. ರೋಟಿನ ಹಿಟ್ಟು ಕಲಿಸೋದು ಮಾಡೋ ವಿಡಿಯೋ ನೆನಪಿರಲಿಲ್ಲ. ಅದು ಹಿಟ್ಟು ಹೆಂಗೆ ಕಲಿಸ್ಕೋಬೇಕು ಅಂದರೆ ಮೈದಾ ಹಿಟ್ಟು 1 ಕಪ್ ಮೈದಾ ಹಾಕ್ಕೊಂಡ್ರೆ 1-2 ಸ್ಪೂನಷ್ಟು ಮೊಸರು, ಬೇಕಿಂಗ್ ಸೋಡಾ ಹಾಕಿ ಅದರಲ್ಲಿ ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ತೀಡ್ಕೊಂಡ್ಬಿಟ್ಟು ಒಂದು ಸೈಡ್ಗೆ ಇದು ಹಾಕ್ಕೊಳ್ಳಿ, ಎಳ್ಳು ಮತ್ತು ಕೊತ್ತಂಬರಿ ಹಚ್ಕೊಂಡು, ಇನ್ನೊಂದು ಸೈಡ್ಗೆ ಎಣ್ಣೆ ಅಲ್ಲ ಅದು ವಾಟ್ರ್ ಹಚ್ಕೋಬೇಕು. ಅದಾದ್ಮೇಲೆ ವಾಟ್ರ್ ಹಚ್ಚಿರೋ ಕಡೆನ ತವ ಮೇಲೆ ಹಾಕಬೇಕು. ಈಗ ಹೆಂಗೆ ಹಾಕಿದ್ನಲ್ಲ ಈ ಥರ ತವ ಮೇಲೆ ಹಾಕಿಬಿಟ್ಟು ಅದು ಒಂದು ಸ್ವಲ್ಪ ಬೇದ್ಮೇಲೆ ಹಿಂಗೆ ಗುಳೆ ಎಲ್ಲ ಬರುತ್ತಲ್ಲ ಒಂದು ಸ್ವಲ್ಪ, ಆವಾಗ ಅದನ್ನು ರೊಟೇಟ್ ಮಾಡಿ, ತವಾನ ರೊಟೇಟ್ ಮಾಡಿಬಿಟ್ಟು ಮೇಲ್ಗಡೆ ಬೇಯಿಸ್ಕೊಳ್ಳಿ. ಹಿಂಗೆ ಉರಿಯಿಂದ ಬೇಯಿಸ್ಕೋಬೇಕು ಅದನ್ನು. ಅದು ಸುಡುತ್ತಲ್ಲ ಆವಾಗ ಒಂದು ಸ್ವಲ್ಪ ಬಟರ್ ಹಚ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೋಟಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇಷ್ಟು ಟೇಸ್ಟಿಯಾಗಿ. ಹೊರಗಡೆ 10-20 ರೂಪಾಯಿ ಕೊಡೋಕ್ಕಿಂತ ಯಾವ ಮೈದಾ ಹಾಕಿರ್ತಾರೋ ಅದು ಒಂದು. ನೋಡಿ ಮತ್ತೊಂದು ತೋರಿಸ್ತೇವೆ ನೋಡಿ ಹೆಂಗಿದೆ ಅಂತ. ಈ ಥರ ತೀಡ್ಕೊಂಬಿಟ್ಟು ಅದ್ರ ಮೇಲೆ ಹಚ್ಕೊಳ್ಳಿ ಇದು ಎಳ್ಳು ಮತ್ತು ಕೊತ್ತಂಬರಿನ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ತೀಡ್ಕೊಂಡು ಎಳ್ಳು ಮತ್ತು ಕೊತ್ತಂಬರಿ ಹಚ್ಚಿ, ಹಿಟ್ಟು ಒಂದು ಸ್ವಲ್ಪ ನೆನೆಯಕ್ಕೆ ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಿಂಗೆ ತೀಡ್ಕೊಂಡ್ಬಿಟ್ಟು ಒಂದು ಸೈಡ್ಗೆ, ಇನ್ನೊಂದು ತೀಡ್ಕೊಂಡು ಸೈಡ್ ಇದು ಹಚ್ಚಿರೋ ಸೈಡು ಹಾಕಬಾರ್ದು ವಾಟ್ರು, ಇನ್ನೊಂದು ಸೈಡ್ಗೆ ವಾಟರ್ ಹಚ್ಕೊಂಡ್ಬಿಟ್ಟು ಇದನ್ನು ತವ ಮೇಲೆ ಹಾಕ್ಬಿಡಿ. ಈ ಥರ ಇದನ್ನು ನೀವು ಹೈ ಫ್ಲೇಮ್ ಇಟ್ಕೊಬೋದು, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಅದು ನೋಡಿ ಬರ್ತಾ ಇದೆ ನೋಡಿ ಈ ಥರ ಗುಳೆ ಬಂದಮೇಲೆ ಬೇಯ್ತಾ ಇದೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಬೇಯ್ದ್ಮೇಲೆ ನೋಡಿ ರೊಟೇಟ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಅದು ಬೇಯೋವರೆಗೂ ಮೈದಾ ಒಂದು ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಚೆನ್ನಾಗಿ ಬೇಯ್ದ್ಮೇಲೆ ಅದಕ್ಕೆ ಬಟರ್ ಹಚ್ಕೊಳ್ಳಿ ಮೇಲ್ಗಡೆ. ಬಟರು ತುಪ್ಪನೋ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಚ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಟೆಲ್ ಸ್ಟೈಲಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೆಡಿ ಟು ಸರ್ವ್ ರೋಟಿ ಮತ್ತು ಕಾಜು ಮಸಾಲ. ಟೇಸ್ಟಿ ಈರುಳ್ಳಿ ನಿಂಬೆಹಣ್ಣು ಇಟ್ಕೊಂಡು ತಿಂದರೆ ಅಪ್ಪಾ ಬಾಯಲ್ಲಿ ನೀರು ಬಿಡ್ತಾ ಇದೆ. ನೀವು ಮಾಡ್ಕೊಳ್ಳಿ, ಮಾಡಿಬಿಟ್ಟು ಹೇಳಿ ನನಗೆ ಹೆಂಗಿತ್ತು ಅಂತ. ಟೇಸ್ಟಿಯಾಗಿದೆ ನಮ್ದಂತರೂ. ಥ್ಯಾಂಕ್ ಯು.